ಹೇಮಂತ್ ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಆರಾಮ್ ಸರ್, ನೀವ್ ಹೇಗಿದ್ದೀರಾ? ಗುಡ್. ಆಯನ ಮ್ಯಾಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ಎಸ್ ಪರ್ಫೆಕ್ಟ್. ಹೆಂಗಿದೆ ಈಗ ಪ್ರೆಸೆಂಟ್ ಮೂಮೆಂಟ್ ನಿಮಗೆ? ಸಿನಿಮಾ ಶೂಟ್ ಆಗಿ ರಿಲೀಸ್ಗೆ ರೆಡಿ ಇದೆ, ಪ್ರೆಸೆಂಟ್ ಏನು ಓಡ್ತಿದೆ ಮೈಂಡಲ್ಲಿ? ಅದು ತುಂಬಾ ಖುಷಿ ಆಗ್ತಾ ಇದೆ. ರೀಸೆಂಟ್ ಆಗಿ ರಾವ ರಾವ ಸಾಂಗ್ ಕೂಡ ರಿಲೀಸ್ ಹೌದು. ಮಾಡಿದ್ವಿ. ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ಜಸ್ಟ್ ವೇಟಿಂಗ್ ಫಾರ್ ದ ರಿಲೀಸ್ ಟು ಹ್ಯಾಪನ್. ನಿಮಗೆ? ಹೌದು ಸರ್, ತುಂಬಾ ಚೆನ್ನಾಗಿದೆ. ಟೀಸರ್ ರಿಲೀಸ್ ಆದಾಗೂ ಅಷ್ಟೇ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಸಾಂಗ್ ರಿಲೀಸ್ ಆದಾಗೂ, ರಾವ ರಾವ ಸಾಂಗ್ ರಿಲೀಸ್ ಆದಾಗೂ ಅಷ್ಟೇ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಯಾರ್ಯಾರು ನೋಡಿದ್ದಾರೆ ಅವರೆಲ್ಲಾನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕಂಟೆಂಟು. ಟೀಸರ್ ಎಷ್ಟೊಂದು ಕ್ಯಾರೆಕ್ಟರ್ಸ್ ಬರುತ್ತೆ, ತುಂಬಾ ಸಖತ್ತಾಗಿದೆ. ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆನೂ ತುಂಬಾ ಚೆನ್ನಾಗಿದೆ. ಹೊಸಬ್ರ ಥರ ಇಲ್ಲ, ಆ ಥರದ್ದೆಲ್ಲ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಸಾಂಗು ಅಷ್ಟೇ ತುಂಬಾ ಚೆನ್ನಾಗಿ ಅನಿಸಿದೆ. ಬಟ್ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು, ಅದೇ ನಮ್ಮದು ಪ್ರಯತ್ನ. ಎಸ್, ಅಂದರೆ ಎಷ್ಟೋ ಜನರು ಡ್ರೀಮ್ ಡೆಬ್ಯೂಟೆಂಟ್ ಅಂತಾರೆ ಇದನ್ನ. ಅಂದರೆ ಒಂದು ಎಲ್ರಿಗೂ ಒಂದು ಸಿನಿಮಾ ಮಾಡಬೇಕು ಅಂದಾಗ ಫಸ್ಟ್ ನೆನಪಾಗೋದು ಒಂದು ಆ್ಯಕ್ಷನ್, ಫುಲ್ ಮಾಸ್ ಸಿನಿಮಾ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಕೆಲವ್ರ ಲೈಫಲ್ಲಿ ಮಾತ್ರ ಅದು ನಿಜ ಆಗುತ್ತೆ. ಫಸ್ಟ್ ಸಿನಿಮಾನ ಆ್ಯಕ್ಷನ್, ಒಂದು ಮಾಸ್ ರಗಡ್ ಸಿನಿಮಾ ಆಗೋದು. ಸೊ ಈ ಆಲ್ಫಾ ನಿಮ್ದಾಗಿರೋದು ಎಷ್ಟು ಖುಷಿ ಇದೆ ನಿಮಗೆ? ಸರ್ ತುಂಬಾ ಖುಷಿ ಇದೆ ಸರ್. ಫಸ್ಟಿಂದಾನೇ ನನಗೆ ಸ್ಟೋರಿ ಕೇಳಿದಾಗ್ಲಿಂದನೂ ಅಷ್ಟೇ, ಲಾಂಚ್ಗೆ ನನಗೆ ಅಂದರೆ ಲಾಂಚ್ಗೆ ಸಿಗುತ್ತೆ ಇದು ಅಂತ ಅನ್ಕೊಂಡಿದ್ದಿಲ್ಲ. ಬಟ್ ಇದೇ ಥರ ಒಂದು ಮಾಸ್ ಆ್ಯಕ್ಷನ್ ಹೀರೋ ಆಗಬೇಕು ಅನ್ನೋದೇ ಆಸೆ ಇದ್ದಿದ್ದು. ಅದಕ್ಕೆ ಪ್ರಿಪೇರ್ ಆಗ್ತಿದ್ದು. ಫೈಟು ಅದೆಲ್ಲ ಮೊದಲಿಂದನೂ ಇಷ್ಟ. ಸೊ ಹಂಗೆ ಪ್ರಿಪೇರ್ ಆಗ್ತಿದ್ದಾಗ ಬಟ್ ಇಷ್ಟು ದೊಡ್ಡ ಆ್ಯಕ್ಷನ್ ಮೂವಿ ಫಸ್ಟೇ ಸಿಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ಬಟ್ ಸ್ಟೋರಿ ಕೇಳಿದಾಗ, ಯಾಕಂದರೆ ನಮ್ಗೆ ಆಸೆ ಇದ್ರು ಡೈರೆಕ್ಟ್ರು ಆ ಸ್ಟೋರಿ ಎಲ್ಲ ಕರೆಕ್ಟಾಗಿ ಹೊಂದಾಣಿಕೆ ಆಗಬೇಕು. ಸೊ ಕರೆಕ್ಟಾಗಿ ಕೂಡ ಬಂತು, ಆಗಲೇ ಫುಲ್ ಖುಷಿ ಆಯಿತು. ಅದ್ರ ಜೊತೆಗೆ ಈ ಟೈಟ್ಲು ಸಿಕ್ಕಿದ್ದು ಅದು ಇನ್ನೂ ಸಖತ್ತಾಗಿ ಅನಿಸ್ತು. ಅದಾದಮೇಲೆ ಈಗ ಕಂಟೆಂಟ್ ಎಲ್ಲ ನೋಡಿದ್ದಾದ್ಮೇಲೆ ಈಗ ಟೀಸರು ಇದೆಲ್ಲ ಆದಮೇಲೆ ತುಂಬ ಖುಷಿ ಇದೆ ಸರ್. ಹೌದು, 100%. ಎಸ್ ಮ್ಯಾಮ್, ಅನುರಾಧ ಪಾತ್ರ ಮಾಡ್ತಿದ್ದೀರಾ, ಒಂದು ಪೊಲೀಸ್ ರೋಲ್. ಹೌದು. ಹೆಂಗೆ ಅನಿಸ್ತು ನಿಮಗೆ ಕಥೆ ಕೇಳಿದಾಗ? ಅಂದರೆ ಈ ಥರದ ಪಾತ್ರ ರೆಗ್ಯುಲರ್ ಆಗಿ ಒಂದು ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೀರೋಯಿನ್ಸು. ಬಟ್ ಈ ಥರದ್ದು ಒಂದು ಸ್ವಲ್ಪ ಚಾಲೆಂಜಿಂಗ್ ರೋಲ್ಸ್ ಇರುತ್ತೆ, ಇದರಲ್ಲಿ ತುಂಬ ಅಗ್ರೆಷನ್ ಇರುತ್ತೆ, ಒಂದು ಒಂದು ಡಾಮಿನೆಂಟ್ ಒಂದು ಹೌದು. ಕ್ಯಾರೆಕ್ಟರೈಸೇಷನ್ ಇರುತ್ತೆ ಪೊಲೀಸ್ ಅಂದಾಗ. ಹೌದು. ನಿಮ್ಗೆ ಹೆಂಗೆ ಅನಿಸ್ತು ಕೇಳಿದಾಗ? ಅಂದ್ರೆ ಮುಂಚೆ ಈ ತರ ರೋಲ್ ನಾನು ಮಾಡಿರ್ಲಿಲ್ಲ. ಇದು ನನ್ ಹೊಸ್ತೇನೆ. ಕತೆ ಕೇಳಿದಾಗ ತುಂಬಾನೇ ಖುಷಿ ಆಯ್ತು. ಪ್ಲಸ್ ತುಂಬಾನೇ ಇಂಪಾರ್ಟೆನ್ಸ್ ಇರುವಂತ ಒಂದು ಪಾತ್ರ. ಆಕ್ಷನ್ ಸರ್, ವಿಜಯ್ ಸರ್ ನನಗೆ ಆಕ್ಷನ್ ಕೊಟ್ಟಿದ್ದಾರೆ, ಸಾಂಗ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರದ ಎಮೋಷನ್ಸು ನೋಡ್ಬೋದು ಅನುರಾಧ ಕ್ಯಾರೆಕ್ಟರ್ ಅಲ್ಲಿ. ಸೊ ತುಂಬಾನೇ ಖುಷಿ ಆಯ್ತು. ಮುಂಚೆ ದೂರದರ್ಶನ ಆಗ್ಲಿ, XNY ಆಗ್ಲಿ, ಹಳ್ಳಿ ಹುಡುಗಿ ಪಾತ್ರ, ಮತ್ತೆ ಒಂಥರ ಅರ್ಬನ್ ಕ್ಯಾರೆಕ್ಟರ್ಸ್, ರೂರಲ್ ಕ್ಯಾರೆಕ್ಟರ್ಸ್ ಹೌದು. ಮಾಡಿ ಅಭ್ಯಾಸ ಇತ್ತು. ಇದು ಕಾಪ್ ಅಂದಿದ ತಕ್ಷಣ ಹೇಗ್ ಮಾಡ್ತೀನೋ, ಹೆಂಗೆ ನನ್ಗೆ ಅದು ಆಕ್ಚುಲಿ ಕಾಪ್ ರೋಲ್ ಅಲ್ಲಿ ಹೇಗ್ ಕಾಣಿಸ್ಕೊಂತೀನಿ ಅಂತ ನನ್ಗೆ ಒಂದು ಕುತೂಹಲ ಇತ್ತು. ಸೊ ಈ ರೋಲ್ ನ ವಿಜಯ್ ಸರ್ ನನ್ನನ್ನ ಹೇಗೆ ಇಮ್ಯಾಜಿನ್ ಮಾಡ್ಕೊಂಡ್ರು ಅಂತ ನನಗೂ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಹಿಮ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಹೇಮಂತ್ ಅವ್ರ ಜೊತೆ ಆಕ್ಷನ್ ಕೂಡ ಮಾಡಿ ತುಂಬಾನೇ ಖುಷಿ ಆಯ್ತು. ಸ್ಮಾಲ್ ಸೀಕ್ವೆನ್ಸ್ ಇದೆ, Okay. ಬಟ್ ಫಸ್ಟ್ ಟೈಮ್ ಮಾಡ್ತಾ ಇದೀನಿ. ನಿಮ್ಮಿಬ್ಬರದ್ದು ಆಕ್ಷನ್ ಸಪರೇಟ್ ಬ್ಲಾಕ್ ಇದೆ. Block ಇದೆ. ಸೂಪರ್. ಓಕೆ. ಅಂದ್ರೆ ಇವ್ರದ್ದು ಸಿಕ್ಕಾಪಟ್ಟೆ ಇದೆ, ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ನಂದೊಂದು ಸ್ಮಾಲ್ ಪೋರ್ಷನ್ ಇದೆ, ಅದು ಮಾಡಿ ಸಖತ್ ಖುಷಿ ಆಯ್ತು. ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್. ಎಸ್, ನಿಮ್ಮದು ಕೂಡ ಅಂದರೆ ಒಂದು ರೆಗ್ಯುಲರ್ ಒಂದು ಕಮರ್ಷಿಯಲ್ ಹೀರೋಗೆ ಇರಬೇಕಾದಂಥ ಕ್ವಾಲಿಟೀಸ್ ಏನಿದೆ ಅದರಲ್ಲಿ ಎಲ್ಲ ಥರದ ಅಂಶಗಳನ್ನು ಈ ಪಾತ್ರದಲ್ಲಿ ಇಟ್ಟಿದ್ದಾರೆ ಅನಿಸುತ್ತೆ. ಬಿ ಡ್ಯಾನ್ಸ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು. ಸೊ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಾಣ್ತಿದ್ದೀರಾ. ಸಾಂಗಲ್ಲಿ Thank ಕೂಡ you, sir. ಡ್ಯಾನ್ಸ್ ಆಗಿರ್ಬೋದು, ಫೈಟ್ಸ್ ಎಲ್ಲ. ಹೆಂಗಿತ್ತು ಪ್ರಿಪ್ರೇಷನ್ ನಿಮ್ಮದು? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಬಟ್ ಅದೇ ಪ್ರಿಪ್ರೇಷನ್ ಅಂದರೆ ಕಮರ್ಷಿಯಲ್ ಹೀರೋಗೆ ಆ್ಯಕ್ಷನ್ ಹೀರೋ ಆಗಬೇಕು ಅಂತಲೇ ಎಲ್ಲ ಪ್ರಿಪೇರ್ ಆಗಿದ್ದು. ಬಟ್ ಅದಾದಮೇಲೆ ಕಮರ್ಷಿಯಲ್ ಹೀರೋಗೆ ಡ್ಯಾನ್ಸೂ ವೆರಿ ಇಂಪಾರ್ಟೆಂಟ್ ಇದು ಅಂತೇಳಿ ನಮ್ಮ ಸಿನಿಮಾಗೆ ಇದೆ ಅಂತ ಹೇಳಿದಾಗ ಅದಕ್ಕೂ ಒಂದು ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಎಲ್ಲನೂ ಫುಲ್ ಪ್ರಿಪೇರ್ಡ್ ಆಗಿ ಮಾಡಿದೆ ಸರ್. ತುಂಬ ಖುಷಿ ಆಯಿತು, ಸಖತ್ತಾಗಿದೆ. ಎಲ್ಲ ಆಸ್ಪೆಕ್ಟ್ಸು ಅದು ಬೇಕಂತ ಹೇಳೋಕ್ಕಾಗಲ್ಲ. ಹೌದು. ಕತೆ ಮಾಡಿ ಡೈರೆಕ್ಟ್ರು ವಿಜಯ್ ಸರ್ ಕತೆ ಮಾಡಿದ್ದಾದ್ಮೇಲೆ ಅದರಲ್ಲಿ ಆಟೋಮೆಟಿಕ್ಕಾಗಿ ಅದೇ ಬಂದಿದೆ. ಸೊ ಅವರು ಫೋರ್ಸ್ಫುಲಿ ಯಾವುದನ್ನು ಇಟ್ಟಿಲ್ಲ. ಸೊ ಈ ಕತೆಗೆ ಅದು ಬೇಕು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅಂದಿದ ತಕ್ಷಣ ಮಾಸು, ರಗಡು ಅದೆಲ್ಲ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ಇನ್ನೇನೇನು ಫಿಲಮ್ ಆಸ್ಪೆಕ್ಟ್ಸಲ್ಲಿ, ಒಂದು ಕಮರ್ಷಿಯಲ್ ಹೀರೋ ಆಸ್ಪೆಕ್ಟ್ಸಲ್ಲಿ, ಕಮರ್ಷಿಯಲ್ ಮೂವಿಗೆ ಏನೇನು ಬೇಕು ಅದೆಲ್ಲನೂ ಇರೋದು ತುಂಬ ಖುಷಿ ಆಯಿತು. ಎಸ್, ನಿಮ್ಮ ಪ್ರಕಾರ ನೀವು ಹೇಳಿದ್ರಿ ಮಿಡ್ಲ್ ಕ್ಲಾಸ್ ಹುಡುಗ ಅಂತ. ಯಥೇಚ್ಛವಾಗಿ ಸಿನಿಮಾಗಳನ್ನ ನೋಡೋದು ಮಿಡ್ಲ್ ಕ್ಲಾಸ್ ಆಡಿಯನ್ಸ್ ನೋಡ್ತಾರೆ. ಅವ್ರಿಗೆ ಏನು ಕನೆಕ್ಟ್ ಆಗುತ್ತೆ ನಿಮ್ಮ ಪ್ರಕಾರ ನಿಮ್ಮ ಪಾತ್ರದಲ್ಲಿ? ಬಿಕಾಸ್ ಎಲ್ರಿಗೂ ಒಂದಿರುತ್ತಲ್ವಾ. ಈಗ ನೀವು ಹೇಳಿದಾಗೆ ಒಂದು ಎಜುಕೇಷನ್ ಮುಗಿಸಿ ಒಂದೇನೋ ಜಾಬ್ ತಗೋಬೇಕು ಅಂತ ಮನೇಲಿ ಒಂದಿರುತ್ತೆ, ನೀವು ಇನ್ನೊಂದು ಮಾಡಬೇಕು ಅಂತ ಇರ್ತೀರಾ ಪಾತ್ರದಲ್ಲಿ.
ಸೊ ಅದು ತುಂಬಾ ಕನೆಕ್ಟ್ ಆಗುವಂತ ಅಂಶಗಳಿರುತ್ತೆ. ನಿಮ್ಗೆ ಏನೆಲ್ಲ ಕನೆಕ್ಟ್ ಆಗುತ್ತೆ ಇದ್ರಲ್ಲಿ ಅಂತ ಅನ್ಸುತ್ತೆ? ಹೌದು ಸರ್, ಮೇನ್ ಏನಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಮ್ಯಾಕ್ಸಿಮಮ್ ಎಲ್ಲರ ಫ್ಯಾಮಿಲೀಸ್ ಅಲ್ಲೂ ಕನೆಕ್ಟ್ ಆಗೋ ವಿಷಯ ಏನಂದ್ರೆ ಮೇನ್ ಇದರಲ್ಲಿ ಎಮೋಷನ್ಸ್, ಸೇಮ್ ಫೀಲಿಂಗ್ಸ್, ಸಿಮಿಲರ್ ಫೀಲಿಂಗ್ಸ್. ಒಬ್ಬ ತಂದೆಗೆ ಮಗನ್ಗೆ, ತಾಯಿಗೆ ಮಗನ್ಗೆ, ಒಂದು ಫ್ಯಾಮಿಲಿನಲ್ಲಿ ಏನ್ ನಡೆಯುತ್ತೆ, ಪೇರೆಂಟ್ಸ್ಗೆ ಅವ್ರ ಮಕ್ಳಿಗೆ ಇವ್ರೇನೋ ಆಗ್ಬೇಕು ಅನ್ಕೊಂಡಿರ್ತಾರೆ. ಹೌದು. ಅವ್ರ ಮೈಂಡ್ ಅಲ್ಲಿ ಏನೋ ಒಂದು ಎಂಡ್ ಪಾಯಿಂಟ್ ಎಲ್ರು ಹೌದು. ಉದಾರ ಆಗ್ಬೇಕು, ಒಳ್ಳೇದಾಗ್ಬೇಕು ಅನ್ನೋದೇ ಮನಸ್ಥಿತಿ. ನಿಜ. ಬಟ್ ಅವ್ರದ್ದು ವೇ ಆಫ್ ಥಿಂಕಿಂಗ್ ಒಂದ್ ಬೇರೆ ಇರುತ್ತೆ ಪೇರೆಂಟ್ಸ್ದು. ಈ ತರ ಮಾಡಿದ್ರೆ ಇವ್ರು ನನ್ನ ಮಕ್ಳು ಸಕ್ಸೀಡ್ ಆಗೋದು ಅಂತ. ಮಕ್ಳಿಗೆ ಅವ್ರದೇ ಒಂದು ಅಂದ್ರೆ ಏನೋ ಒಂದು ಆಂಬಿಷನ್ ಆಗಿರ್ಬೋದು, ಪ್ಯಾಷನ್ ಆಗಿರ್ಬೋದು, ಏನೇನೋ ಪ್ಯಾಷನ್ ಇರುತ್ತೆ. ಸೊ ಸೇಮ್ ಅದೇ ಆ ಸಿಮಿಲಾರಿಟೀಸೇ. ನನ್ನ ಪ್ಯಾಷನ್ ಫಾಲೋ ಮಾಡ್ಬೇಕು ಅನ್ನೋದು ಇದ್ರಲ್ಲೂ ಸಿನಿಮಾನಲ್ಲಿ ಇದೆ. ಎಲ್ಲರಿಗೂ ಅಷ್ಟೇ, ಮಿಡಲ್ ಕ್ಲಾಸ್ ಆಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು, ಏನೋ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು, ಏನೋ ಒಂದು ದೊಡ್ಡದಾಗಿ ಲೈಫಲ್ಲಿ ಆಗ್ಬೇಕು, ಸೆಟ್ಲ್ ಆಗ್ಬೇಕು, ಏನೋ ಒಂದು ಅದು ಇದ್ದೇ ಇರುತ್ತೆ. ಸೊ ಆಗ ಪೇರೆಂಟ್ಸು ಅದೇ ಎಂಡ್ ಪಾಯಿಂಟ್ ಅದೇ, ಬಟ್ ಹೋಗೋ ದಾರಿ ಬೇರೆ ಅನ್ಕೊಂಡಿರ್ತಾರೆ. ಇದೇ ತರ ಎಜುಕೇಶನ್ ಮಾಡಿ ನೀನ್ ಹಿಂಗೆ ಆಗ್ಬೇಕು, ಒಂದು ಫಾರ್ಮುಲಾ ಹೌದು ಫಾರ್ಮುಲಾ ಹಿಂಗೆ ಮಾಡಿ, ಅವರು ಸೇಫ್ಟಿ ನೋಡ್ತಾ ಇರ್ತಾರೆ. ಇವರು ಈಗಿನ ಜನರೇಷನ್ ಅವರೆಲ್ಲ ಏನಂದ್ರೆ ಒಂದ್ ಸ್ವಲ್ಪ ರಿಸ್ಕ್ ತಗೊಳ್ಳೋಣ, ಪರವಾಗಿಲ್ಲ, ಕ್ಯಾಲ್ಕುಲೇಟಿವ್ ರಿಸ್ಕ್ ಆದ್ರೂ ತಗೊಳ್ಳೋಣ, ರಿಸ್ಕ್ ತಗೊಂಡ್ರೇನೆ ಇರೋದು, ಏನಾಗ್ಬಿಡುತ್ತೆ, ಎಲ್ಲರೂ ಒಂದು ಬಬಲ್ ಅಲ್ಲಿ ಇರ್ತೀವಿ ಎಲ್ಲಾರು. ಅಂದ್ರೆ ಇಲ್ದೇ ಇರೋ ಒಂದು ಹಿಂದೆ ಬರ್ಡನ್ ಹಾಕೊಂಡು, ಅಂದ್ರೆ ನಾವ್ ಆಲ್ರೆಡಿ ಏನೋ ಅಂತ ಅಕಸ್ಮಾತ್ ಫೇಲ್ ಆದ್ರೆ ಏನು ಪರಿಸ್ಥಿತಿ, ಅವಮಾನಗಳು, ಇದು ಅದನ್ನೆಲ್ಲ ಯೋಚನೆ ಮಾಡಿ ಆಕ್ಚುಲಿ ಯಾರು ಏನು ಇರಲ್ಲ, 0 ಇಂದಾನೆ ಸ್ಟಾರ್ಟ್ ಆಗೋದು. ಎಂತವರಾದ್ರು ಯಾವ ಪಾಯಿಂಟ್ ಇಂದ ಸ್ಟಾರ್ಟ್ ಆಗೋದು 0 ಇಂದಾನೆ. ಸೊ ಅದೆಲ್ಲ ತುಂಬಾ ಕನೆಕ್ಟ್ ಆಗುತ್ತೆ. ತಂದೆಗೆ ಮಗಂದು ಎಲ್ಲ ಎಮೋಷನ್ಸ್ ಸರ್, ತಂಗಿ, ಅಣ್ಣ, ಅಮ್ಮ, ಅಪ್ಪ ಅಮ್ಮದು, ಒಂದು ಮಿಡಲ್ ಕ್ಲಾಸ್ ಅಲ್ಲಿ ಎಲ್ಲ ಆ ದುಡ್ಡಿಗೆ ಏನೇನು ಇದಾಗುತ್ತೆ. ಇನ್ಫ್ಯಾಕ್ಟ್ ಅನುರಾಧ ಕ್ಯಾರೆಕ್ಟರ್ ಇವ್ರ ಪಾತ್ರಕ್ಕೆ ಮತ್ತೆ ಅವ್ರ ತಂದೆ ಪಾತ್ರಕ್ಕೆ ಒಂದು ಬ್ರಿಡ್ಜ್ ಅಂತಾನೆ ಹೇಳ್ಬೋದು. ಸೊ ಅದು ನೀವು ಮೂವಿಲಿ ನೋಡಕ್ ಸಿಗುತ್ತೆ. ಇವಾಗ ನಾನು ಜಾಸ್ತಿ ರಿವೀಲ್ ಮಾಡಕ್ ಹೋಗಲ್ಲ, ಬಟ್ ಇಟ್ಸ್ ಅ ಬ್ರಿಡ್ಜ್ ಬಿಟ್ವೀನ್ ದ ಫಾದರ್ ಅಂಡ್ ಸನ್ ಕ್ಯಾರೆಕ್ಟರ್. ಬಟ್ ಈ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು? ಒಂದು unique love ಲವ್ story ಸ್ಟೋರಿ ಇದೆ, 100% ಲವ್ ಸ್ಟೋರಿನೂ ಇದೆ. ಬಿಕಾಸ್ ಇನ್ನು ಎಂಪ್ಲಾಯ್ಮೆಂಟ್ ಹುಡುಕ್ತಿರುವಂತಹ ಹುಡುಗನ್ಗೆ ಅಂದ್ರೆ ನೀವು ಅನುರಾಧ ಕ್ಯಾರೆಕ್ಟರ್ಗೂ ಯಾ 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 ಹೀರೋ ಹಾ, ಹಾ. ಕ್ಯಾರೆಕ್ಟರ್ ಅಂದ್ರೆ ಇಬ್ಬಿಬ್ರು ಹೀರೋಯಿನ್ಗಳಿದ್ದಾರೆ, ನೀವು ಹೇಳಿದ್ರೆ ಜಾಸ್ತಿ ರಿವೀಲ್ ಓಕೆ ಹೌದಲ್ವಾ? ಅಲ್ಲ, ಬಿಕಾಸ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿರುವಂತ ಹುಡುಗರಿಗೆ ಗವರ್ಮೆಂಟ್ ಜಾಬ್ ಸಿಕ್ಕಿರುವಂತ ಹುಡುಗಿಯರು ಸ್ಟಿಲ್ ಅವ್ರಿಗೆ ಸಪೋರ್ಟ್ ಮಾಡೋದು ಅದೇನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದೆಲ್ಲ ಇದೆಲ್ಲ ಅದಕ್ಕೆ ಆಗತ್ತಾ? ನಾನು ಹೇಳಿದ್ದು ಬ್ರಿಡ್ಜ್ ಅಂತ, ಹಾ ಹಾ ಹಾ. ಹೀರೋ ಕ್ಯಾರೆಕ್ಟರ್ ಮತ್ತೆ ತಂದೆ ಕ್ಯಾರೆಕ್ಟರ್. ನಿಮ್ಗೆ ಏನೆಲ್ಲ ಕನೆಕ್ಟ್ ಆಯ್ತು ಅಂದ್ರೆ ನಿಮ್ ಪಾತ್ರದ ಹೊರತಾಗಿ ಓವರ್ ಆಲ್ ಆಗಿ ಸಿನಿಮಾದ ಸ್ಕ್ರಿಪ್ಟ್ ಕೇಳಿದಾಗ ಅಥವಾ ಈ ತರದ ಕತೆ ಅಂತ ನಿಮ್ಗೆ ಅಂದಾಗ ನಿಮ್ಗೆ ಏನ್ ಇಷ್ಟ ಆಯ್ತು ಇದ್ರಲ್ಲಿ? ಏನ್ ಇಷ್ಟ ಅಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಹೌದು. ಅವ್ರ ಜೊತೆ ಎಲ್ರ ಜೊತೆನೂ ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಅಚ್ಯುತ್ ಸರ್ ಆಗ್ಲಿ, ಮಾನ್ಸಿ ಮ್ಯಾಮ್ ಆಗ್ಲಿ, ಮತ್ತೆ ವಿಜಯ್ ಸರ್ ಹೊಯ್ಸಳ ನೋಡಿದ್ದೆ. ಹೌದು. ಸೊ ಐ ರಿಯಲಿ ವಾಂಟೆಡ್ ಟು ವರ್ಕ್ ವಿತ್ ಹಿಮ್ ಆಲ್ಸೋ. ಆರ್ಟಿಸ್ಟ್ ಬಿಟ್ಟು ಬೇರೆ ಏನು ಅಂದರೆ ಸ್ಟೋರಿ ಲೈನೇ ತುಂಬ ಚೆನ್ನಾಗಿದೆ, ಪ್ಲಸ್ ಡಿಫ್ರೆಂಟ್ ಆಗಿದೆ. ಮತ್ತು ನಾನು ಅಷ್ಟೇ ಕಾಪ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತೀನಿ, ಮುಂಚೆ ಮಾಡಿಲ್ಲ. ಸೊ ಇದೆಲ್ಲ ಪ್ಲಸ್ ಆಗುತ್ತೆ ನಾನು ಮಾಡಬೇಕು ಅಂತ. ನಿಮ್ಗೆ ಹೆಂಗೆ ಅನಿಸ್ತು ಫಸ್ಟ್ ಡೇ ಶೂಟ್ಗೆ ಹೋಗ್ಬೇಕಾದ್ರೆ? ಬಿಕಾಸ್ ಅವ್ರು ಹೇಳಿದಾಗೆ ಇಷ್ಟು ದೊಡ್ಡ ತಾರಾಗಣ ಇದೆ, ನಿಮ್ಮ ಮೊದಲನೇ ಸಿನಿಮಾ. ಈಗ ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಇವರೆಲ್ಲರೂ ಇರ್ಬೇಕಾದ್ರೆ ಹೆಂಗಿರೋದು ನಿಮ್ಗೆ ಸೆಟ್ ಅಲ್ಲಿ? ಸರ್ ನಂಗೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ವರ್ಕ್ಶಾಪ್ ನಡೀತಿತ್ತು ಆಫೀಸಲ್ಲಿ. ವರ್ಕ್ಶಾಪ್ ನಡೆಯುವಾಗ ನಮ್ ಡೈರೆಕ್ಟರ್ ಹೇಳಿದ್ರು, ಜನರಲಿ ಕ್ಯಾಮ್ರಾ ಮುಂದೆ ಹೋದ್ರೆ ಭಯ ಆಗೇ ಆಗುತ್ತೆ ನಿಮ್ಗೆ. ಅಂದ್ರೆ ಹತ್ತತ್ರ ಬಂದಿದ್ವಿ ನಾವು, ಇನ್ನೇನ್ ಶೂಟ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಒಂದು 1 ವೀಕ್. ಅಂದ್ರೆ ನಾವ್ ಇವಾಗ ರೆಡಿ ಅಂದ್ರೆ ಶೂಟ್ಗೆ ಹೋಗೋದು, ಇಲ್ಲ ಟೈಮ್ ಬೇಕು ಅಂದ್ರೆ ಇದು, ನಿಮ್ಗೆ ಏನ್ ಅನ್ಸ್ತಾ ಇದೆ ಹೇಳಿ ಅಂದ್ರು. ನಾನು ಸರ್ ಈಗ ಇಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಅದ್ ಮಾಡಿ ತೋರಿಸಿ ಇನ್ನೊಂದು ರಫ್, ನೀವು ಓಕೆ ಅಂದ್ಮೇಲೆ ಹೋಗೋದು ಅಂತ ಹೇಳಿ. ನನಗೆ ಕಾನ್ಫಿಡೆನ್ಸ್ ಇದೆ, ಬಟ್ ನಾನು ಎಕ್ಸ್ಪೀರಿಯನ್ಸ್ ಇಲ್ಲ. ನೀವ್ ಹೇಳಿದ್ರೆ ನಿಮ್ಗೆ ಓಕೆ ಅನ್ಸರೆ ನನ್ಗೆ ಓಕೆ ಅಂತ ಅನ್ಸುತ್ತೆ, ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು ಅಂದ್ರೆ. ಅಲ್ಲ, ನನಗೆ ಓಕೆ ಆಕ್ಟಿಂಗು, ಬಟ್ ಅಲ್ಲಿ ಹೋದ್ಮೇಲೆ ಕ್ಯಾಮ್ರಾ ಮುಂದೆ ಆಬ್ವಿಯಸ್ಲಿ ಭಯ ಆಗುತ್ತೆ ಎಂತವ್ರಿಗೂ ಇವಾಗ ಅನ್ಸುತ್ತೆ. ಬಟ್ ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಒಳಗಡೆ ಡಗ್ ಡಗ್ ಅನ್ನುತ್ತೆ, ಅಷ್ಟು ಜನ ಇರ್ತಾರೆ, ಮತ್ತೆ ಅದೆಲ್ಲ ಆಗುತ್ತೆ ಅಂದ್ರು. ಆಮೇಲೆ ಇನ್ನೊಂದು ಏನಾಗಿತ್ತು ಅಂದ್ರೆ ನಮ್ದು ಲೊಕೇಶನ್ ಒಂದ್ ಸ್ವಲ್ಪ, ಅಂದ್ರೆ ಆ ಲೊಕೇಶನ್ ಏನೋ ಡೆಮಾಲಿಷ್ ಮಾಡೋ ತರ ಏನೋ ಇತ್ತು. ನೆಕ್ಸ್ಟ್ 1 ವೀಕ್ ಆದ್ಮೇಲೆ ಆ ವೀಕೇ ಬೇಕಾಗಿತ್ತು. ಆ ಜನರಲ್ ಆಗಿ ಈಗ ಒಂದ್ ಚಿಕ್ಕ ಸೀನ್ ಎಲ್ಲ ಇಡ್ತಾರಲ್ಲ, ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡೋದು ನೋಡಿ, ಹೊಸ ಮೂವಿ ದೊಡ್ಡ ಸ್ಟಾರ್ ಆದ್ರೂ ಏನ್ ಮಾಡ್ತೀವಿ ಅಂದ್ರೆ, ಈಗ ಹೀರೋ ಹೀರೋಯಿನ್ ಜೆಲ್ ಆಗಕ್ಕೆ ಹೊಸ ಟೀಮು ಅವರೆಲ್ಲ ಜೆಲ್ ಆಗಕ್ಕೆ ಒಂದ್ ಸ್ವಲ್ಪ ಚಿಕ್ಕ ಸೀನ್ಸ್ ಇಡ್ತೀವಿ ಶೂಟಿಂಗ್ ಅಲ್ಲಿ. ಚಿಕ್ಕ ಸೀನ್ಸ್ ಆತರ ಇಡ್ತೀವಿ. ಒಂದು 2-3 ಡೇಸ್ ಆದ್ಮೇಲೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ, ಇಲ್ಲ 1 ವೀಕ್ ಆದ್ಮೇಲೆ ದೊಡ್ಡ ಸೀನ್ ಇಡ್ತೀವಿ. ಬಟ್ ಅನ್ಫಾರ್ಚುನೇಟ್ ಇಲ್ಲಿ ಏನಾಗಿದೆ ಅಂದ್ರೆ, ಅದು ಲೊಕೇಶನ್ ಇಶ್ಯೂ ಇರೋದ್ರಿಂದ ನಿಮ್ಗೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟು ಇರ್ತಾರೆ ಒಂದೇ ದಿನ. ಆಮೇಲೆ ಫಿಲಮ್ ಅಲ್ಲಿ ಒಂದು ದೊಡ್ಡ ಡೈಲಾಗ್ ಇದೆ, ಜಾಸ್ತಿ ಲೆಂತ್ ಡೈಲಾಗ್. ಆ ಲೆಂತ್ ಡೈಲಾಗ್ ವೆರಿ ಕ್ರೂಷಿಯಲ್, ಇಂಟರ್ವೆಲ್ ಬಿಫೋರ್ ತರದ್ದು, ಅದು ಇಂಟರ್ವೆಲ್ ಬಿಫೋರ್ ತರದ್ದು.
ಸೊ ಇಂಟರ್ವಲ್ ಬಿಫೋರ್ ಇದು ವೆರಿ ಇಂಪಾರ್ಟೆಂಟ್ ಸೀನು, ತುಂಬಾ ವೇರಿಯೇಷನ್ಸ್, ಆಕ್ಟಿಂಗ್ ಎಲ್ಲ ಜಾಸ್ತಿ, ಎಲ್ಲಾನು ಪರ್ಫಾರ್ಮೆನ್ಸ್ ಇದೆ, ಡೈಲಾಗು ದೊಡ್ಡದಿದೆ. ಸೊ ಇದೇ ಫಸ್ಟ್ ಬಿದ್ಬಿಟ್ಟಿದೆ, ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಡೇನೆ ಅದೇ ಇರೋದು. ಅದಾದ್ಮೇಲೆ ಆಕ್ಷನ್ ಅಲ್ಲಿ ಸೀಕ್ವೆನ್ಸ್. ಸೊ ಏನ್ ಮಾಡೋಣ ಅಂತ ಕೇಳಿದ್ರು. ನನಗೆ ಸರ್ ನಾನೀಗ ಪ್ರಿಪೇರ್ ಆಗಿದ್ದೀನಿ, ಏನ್ ಮಾಡ್ಬೇಕು ಗೊತ್ತಿದೆ, ನನಗೆ ಈಗ ಸದ್ಯಕ್ಕೆ ಅನಿಸ್ತಾ ಇರೋದು ಓವರ್ ಕಾನ್ಫಿಡೆನ್ಸ್ ಆ ಥರ ಅಲ್ಲ, ನನ್ಗೇನು ಕಾನ್ಫಿಡೆನ್ಸ್ ಅಂದ್ರೆ ನನಗೆ ಗೊತ್ತು ಮಾಡಕ್ಕೆ. ಹೌದು. ಒಬ್ರಿದ್ರು ಮಾಡ್ತೀನಿ, ಇಲ್ಲಿ ಏನ್ ಮಾಡಿದೀನಿ, ಅಲ್ಲಿ ಕ್ಯಾಮ್ರಾ ಮುಂದೆನೂ ಮಾಡ್ತೀನಿ, 100 ಜನ ಇದ್ರು ಮಾಡ್ತೀನಿ, 1000 ಜನ ಇದ್ರು, ನನ್ಗೇನ್ ತೊಂದರೆ ಇಲ್ಲ, ಹಂಗ ಅನ್ಸ್ತಾ ಇದೆ ಸದ್ಯಕ್ಕೆ. ಕ್ಯಾಮ್ರಾ ನನ್ಮೇಲೆ ಏನು ಗೊತ್ತಿಲ್ಲ ಅಂತ ಹೇಳಿದೆ. ಅವರು ಹಂಗನ್ಸುತ್ತೆ, ಆಯ್ತು ಓಕೆ ಅಂತ ಹೋದ್ವಿ ಕ್ಯಾಮ್ರಾ ಮುಂದೆ. ನನ್ಗೆ ಏನ್ ಅನ್ಸಿತ್ತು ಹಂಗೆ, ನನ್ಗೇನೋ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ನೀನ್ ಮಾಡ್ಲೇಬೇಕು, ಇನ್ನೇನು ಆಪ್ಷನ್ ಇಲ್ಲ, ನನ್ ಕಾನ್ಫಿಡೆನ್ಸ್ ಇದೆ ಅಂತ. ಕ್ಯಾಮ್ರಾ ಆನ್ ಆಯ್ತು, ಡೆಬ್ಯೂ ತರಾನೇ ಅನ್ಸಿಲ್ಲ, ಇವನ್ ವೈಲ್ ಪರ್ಫಾರ್ಮಿಂಗ್ ಅನ್ಸಲೇ ಇಲ್ಲ. ಕ್ಯಾಮ್ರಾ ಆನ್ ಆಯ್ತು So ಫಸ್ಟ್ ಡೇ. prepared. ಆ ಡೈಲಾಗ್ ಆರಾಮಾಗಿ ಬಂತು. ನಾನು ಇನ್ನೂ ಬೇಕಾ ಅಂತ ಕೇಳ್ತೆ, ಇಲ್ಲ ಕರೆಕ್ಟಾಗಿ ಬಂತು, ಇದೇ ತರ ಮಾಡಿ ಆರಾಮು ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಅವತ್ತೇ ಗೊತ್ತಾಯ್ತು, ಇಲ್ಲ ಪರ್ಫೆಕ್ಟ್ ಬಂತು, ಆರಾಮಾಗಿದೆ. ಸೊ ಅವತ್ತಿಂದ ಏನು ನಂಗೆ ಆ ಥರ ಪ್ರಾಬ್ಲಮ್ ಏನು ಅನಿಸಿಲ್ಲ. ಎಲ್ಲರ ಜೊತೆ ಎಲ್ಲರೂ, ಅಚ್ಯುತ್ ಸರ್ ಆಗಿರ್ಬೋದು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಬಾಲು ನಾಗೇಂದ್ರ ಸರ್ ಆಗಿರ್ಬೋದು, ಬಾಲು ನಾಗೇಂದ್ರ ಸರ್ ಮತ್ತು ಅಚ್ಯುತ್ ಸರ್ ಇರೋ ತುಂಬಾ ಭಾರಿ ಸಪೋರ್ಟಿವ್. ಓಕೆ. ಆರಾಮಾಗಿ ಪೀಸ್ಫುಲ್ ಆಗಿ ಇದ್ರು ಜೊತೆನಲ್ಲಿ. ಅಂದ್ರೆ ಆರಾಮಾಗಿ ಮಾತಾಡ್ಕೊಂಡು ಹಿಂಗೆ ಕ್ಯಾಶುವಲ್ ಆಗಿರ್ತಾರೋ ಆಫ್ ಸ್ಕ್ರೀನು, ಹಂಗೆ ಆನ್ ಸ್ಕ್ರೀನು ಟಕ್ ಅಂತ ಸ್ಟಾರ್ಟ್ ಆಗಿದೆ ಸರ್. ಈ ಡೈಲಾಗ್ ನಿಮ್ದು, ಈ ಡೈಲಾಗ್ ಒಂದು ಆಕ್ಟಿಂಗ್ ಅಷ್ಟೇ. ಅವರೆಲ್ಲ ಬಿಡಿ ನೋಡಿದ ತಕ್ಷಣನೇ ಸುಮ್ಮನೆ ಇದ್ರು ಆಕ್ಟ್ ಮಾಡ್ತಾ ಇರೋ ಅನ್ಸುತ್ತೆ. ಆಲ್ರೆಡಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬರ್ತಿದ್ದೆ, ತುಂಬಾ ಚೆನ್ನಾಗಿತ್ತು. ಸೊ ಆತರ ಏನು ಭಯ ಆಗಿಲ್ಲ, ಆರಾಮಾಗಾಯ್ತು. ನಿಮ್ಗೆ ಹೆಂಗ ಅನಿಸ್ತು ಅಂದ್ರೆ, ಈಗ ಸ್ಟಾರ್ಟಿಂಗ್ ಅಲ್ಲಿ ಹೊಸಬ ಹೀರೋ ಅಂದಾಗ ಒಂದಿಷ್ಟು ನಮ್ಮಲ್ಲಿ ಒಂದು ಥಾಟ್ಸ್ ಇರುತ್ತೆ, ಹೊಸಬ್ರು ಏನ್ ಮಾಡ್ತಾರೇನೋ, ಹೆಂಗ್ ಪರ್ಫಾರ್ಮ್ ಮಾಡ್ತಾರೇನೋ ಅಂತ. ನಿಮ್ಗೊಂದು ಪರ್ಸ್ಪೆಕ್ಷನ್ ಫಸ್ಟ್ ಇರುತ್ತೆ, ಅದಾದ್ಮೇಲೆ ಅವ್ರ ಜೊತೆ ಮೀಟ್ ಆದ್ಮೇಲೆ ಅಥವಾ ಸೀನ್ಸ್ ಮಾಡ್ಬೇಕಾದ್ರೆ ಟು ಬಿ ಹಾನೆಸ್ಟ್ ನನಗೂನು ಹೊಸ್ತೇನೆ. ನಾನು ಏನ್ ಭಾರಿ ಎಕ್ಸ್ಪೀರಿಯನ್ಸ್ ಏನು ಇಲ್ಲ, ಕಾಪರ್ ಮಾಡ್ತಾ ಇದೀನಿ ಅಂದ್ರೆ ನನಗೂ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ನನಗೂ ಭಯ ಇತ್ತು ಹೇಗಾಗುತ್ತೋ ಹಿಂಗೆ ಏನು ಅಂತ. ಬಟ್ ಆಸ್ ಸೂನ್ ಆಸ್ ಐ ಮೆಟ್ ದ ಎಂಟೈರ್ ಟೀಮ್, ಡೈರೆಕ್ಷನ್ ಟೀಮ್ ಆಗಲಿ, ಹೇಮಂತ್ ಅವರಾಗ್ಲಿ, ಇನ್ನೊಬ್ರು ಗೋಪಿಕಾ ಅಂತ ಇನ್ನೊಂದು ಹೀರೋಯಿನ್, ಅವರಾಗ್ಲಿ ಎಲ್ಲ ತುಂಬಾ ಖುಷಿಯಾಗಿ ಕಂಫರ್ಟಬಲ್ ಆಗಿತ್ತು. ಆತರ ಏನ್ ಭಯ ಅಂತ ಏನಾಗ್ಲಿಲ್ಲ. ಸೊ ಇಟ್ ವಾಸ್ ವೆರಿ ನೈಸ್. ಅಲ್ಲ ಅವ್ರನ್ನ ನೀವು ನೋಡ್ಬೇಕಾದ್ರೆ ಮೊದಲನೇ ಸಿನಿಮಾ ಹೆಂಗ್ ಮಾಡ್ತಾರೋ ಏನೋ, ಹೆಂಗಿರುತ್ತೆ ಅದೇ ಹೇಳಿದ್ನಲ್ಲ, ಡೆಬ್ಯೂ ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ಬಟ್ ಮುಂಚೆ ಕೇಳ್ತಾ ಇದ್ದೀರಾ ಅಂದ್ರೆ ಹೊಸಬ್ರೆಲ್ಲ ಹೇಗಿರುತ್ತೋ ಏನೋ ಅಂತ ಇತ್ತು. ಬಟ್ ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ವಲ್ಲ, ಆಲ್ಮೋಸ್ಟ್ 1 ವೀಕ್ ಮಾಡಿದ್ವಿ ವರ್ಕ್ಶಾಪ್. ಸೊ ವರ್ಕ್ಶಾಪ್ ಮಾಡ್ಬೇಕಾದ್ರೆ ಗೊತ್ತಾಯ್ತು, ಓಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ಪ್ರೊಡ್ಯೂಸರ್ ಅಷ್ಟೇ ಅಲ್ಲ, ಆಕ್ಟಿಂಗು ತುಂಬಾ ಚೆನ್ನಾಗಿ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ, ಡಾನ್ಸು ಚೆನ್ನಾಗಿ ಮಾಡ್ತಾ ಇದಾರೆ, ಆಕ್ಷನ್ ಸೀಕ್ವೆನ್ಸು ನೀವು ನೋಡಿದಿರ ಟೀಸರ್ ಅಲ್ಲಿ, ಅದನ್ನು ಚೆನ್ನಾಗಿ ಮಾಡ್ತಾ ಇದಾರೆ. ಸೊ ಇಸ್ ವೆರಿ ಪ್ರಿಪೇರ್ಡ್. ಏನ್ ಆತರ ಏನ್ ವರಿ ಮಾಡೋ ಅಂತದೇನು ಇಲ್ಲ. ಸಿನಿಮಾದ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ, ಒಂದು ರಕ್ತ ಸಿಕ್ತ ಅಧ್ಯಾಯ ಅಂತ ಬರ್ತಿದ್ದಾರೆ. ಟೈಲ್ ಫಾರ್ ಮೆನ್ ಸಮಥಿಂಗ್ ಏನೋ ಬರ್ತಿದ್ದಾರೆ, ಮೆನ್ ಲವ್ ವೆಂಜನ್ಸ್ ಅಲ್ಲ, ಟೈಲ್ಸ್ ಮೆನ್ ಲವ್ ವೆಂಜನ್ಸ್ ಸಮಥಿಂಗ್ ಇನ್ನೊಂದು ಏನೋ ಬರ್ತಿದ್ದಾರೆ. ನಿಮ್ ಪೋಸ್ಟ್ ಕೆಳಗಡೆ ನಿಮ್ ಪೋಸ್ಟ್ ಏನೋ ಬರ್ತಿದ್ದಾರೆ. ಓಕೆ. ಅಂದ್ರೆ ಈಗ ಫೇರಿ ಟೈಲ್ಸ್ ಅಂತ ಇವಾಗೆಲ್ಲ ಪಾಪ್ಯುಲರ್ ಆಗ್ತಿದೆ ಅಲ್ವಾ, ಈಗ ಫೇರಿ ಟೈಲ್ಸ್ ಫಾರ್ ಅಡಲ್ಟ್ಸ್ ಅಂತ ಟಾಕ್ಸಿಕ್ ಬಂತು. ಒಂದ್ ಕತೆ ಇರುತ್ತೆ, ಒಂದು ಸಪರೇಟ್ ಆಗಿ ಒಂದು ತುಂಬಾ ವೈಲೆಂಟ್ ಸ್ಟೋರಿ ಹೇಳೋದಕ್ಕೆ. ಹೌದು, ಹೌದೌದು. ಸೊ ಆ ತರದ್ದಿದೆ ಅಂದಾಗ ಎಷ್ಟು ವೈಲೆನ್ಸ್ ಇರುತ್ತೆ ಅಂತ ಸಿನಿಮಾದಲ್ಲಿ. ಸರ್ ಈಗ ವೈಲೆನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಕ್ಷನ್ ಬರುತ್ತೆ, ಅವಾಗ ವೈಲೆನ್ಸ್ ಎಕ್ಸ್ಟ್ರೀಮ್ ಆಗಿ ಇದೆ. ಅಂದ್ರೆ ಅನ್ವಾಂಟೆಡ್ ಇಲ್ಲ, ಬಟ್ ಕತೆಗೆ ಏನ್ ಬೇಕೋ ಅದು ಮಾಡ್ಬೇಕಾಗಿತ್ತು ಅನ್ಸುತ್ತೆ, ಆ ತರ ವೈಲೆಂಟ್. ಈಗ ಆಕ್ಚುಲಿ ವೈಲೆನ್ಸ್ ಅಂತ ನಾವು ತಗೊಂಡಿದ್ದೆ ಅಂದ್ರೆ ವೈಲೆನ್ಸ್ ತೋರಿಸ್ಬೇಕು ಆ ತರ ಅಲ್ಲ. ಈಗ ಒಬ್ಬೊಬ್ರು ಕೇಳ್ತಾರ ವೈಲೆನ್ಸೇ ಏನ್, ವೈಲೆನ್ಸ್ ನ ಅಷ್ಟು ಪ್ರಮೋಟ್ ಮಾಡ್ತಾರೆ ಆ ತರ. ಅದು ಆಕ್ಚುಲಿ ಏನು ಅಂದ್ರೆ ಫಸ್ಟ್ ಇಂದ ಹಳೆ ಕಾಲದಿಂದ ಇವಾಗವರ್ಗುನು ಅವಾಗ್ಲೂ ಯುದ್ಧ ಮಾಡ್ತಾ ಇರೋ ವೈಲೆನ್ಸೇ. ಒಂದೊಂದು ವಿಷಯಗಳಿಗೆ, ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಿಗೆ ವೈಲೆನ್ಸ್ ಇಸ್ ಅಲ್ಟಿಮೇಟ್ ಸೊಲ್ಯೂಷನ್ ತರ ನನ್ನ ಭಾವನೆ. ಈಗ್ಲೂ ಅಷ್ಟೇ, ಏನಿಲ್ಲ ಅದರದ್ದು ಬ್ಯಾಕಪ್ ವೈಲೆನ್ಸೇ. ನಿಜ. ಈಗ ಯಾವ್ದನ್ನ ಚಿಕ್ಕ ಫೈನ್ ಇಂದ ಹಿಡಿದು, ಏನೋ ಈಗ ಒಂದು ಟ್ಯಾಕ್ಸ್ ಪೇ ಆಗಿರ್ಬೋದು, ಇಲ್ಲ ಏನೋ ಒಂದು ಆಗಿರ್ಬೋದು, ಸಣ್ಣ ಪುಟ್ಟ ವಿಷಯ ಇಂದ ಹಿಡಿದು, ಈಗ ಏನೋ ಸೀಟ್ ಬೆಲ್ಟ್ ಹಾಕದೆ ಓಡಿಸೋದ್ರಿಂದ ಹಿಡಿದು ಎಲ್ಲಾನು ಅಷ್ಟೇ. ಸ್ಮಾಲ್ ಕ್ರೈಮ್ಸ್ ಇಂದ ಹಿಡಿದು ಫಸ್ಟ್ ಏನ್ ಅನ್ಸುತ್ತೆ, ಫೈನ್ ಏನೋ ಹಾಕ್ತಾರೆ. ಆ ಫೈನ್ಗೂ ಇಲ್ಲ ನಾವು ಕೇಳಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ನೋಟಿಸ್ ಆದ್ಮೇಲೆ ಏನ್ ಮಾಡ್ತಾರೆ, ಅರೆಸ್ಟ್ ವಾರೆಂಟ್ಗೂ ನಾವು ಇಲ್ಲ ನಾನು ಇದು ಆಗಲ್ಲ, ಕಾನೂನು ಪ್ರಕಾರ ಮಾಡಲ್ಲ ಅಂದಾಗ ಅವ್ರ ಹತ್ರ ವೆಪನ್ಸ್ ಇರುತ್ತೆ, ಫೋರ್ಸ್ಫುಲ್ ಏನೋ ಮಾಡ್ಬೇಕು. ಇಲ್ಲ ಅವ್ರಿಗೂ ರಿವರ್ಸ್ ಆದಾಗ ಏನ್ ಮಾಡೋದು, ವೈಲೆನ್ಸೇ. ಗೌರ್ಮೆಂಟ್ ಇಂದ ಹಿಡಿದು ಹಳೆ ಕಾಲದಿಂದ ಇವಾಗವರೆಗೂ ಆ ವೈಲೆನ್ಸ್ ಅನ್ನೋದು ಮನುಷ್ಯರಲ್ಲಿ ಕೆಲವೊಬ್ಬರಿಗೆ ವೈಲೆನ್ಸೇ ಅದು ಸೊಲ್ಯೂಷನ್. ಸೊ ಅದರಿಂದ ಇಲ್ಲಿ ನಮ್ಮ ಸಿನಿಮಾದಲ್ಲಿ ವೈಲೆನ್ಸ್ ಯಾವಾಗ ಬೇಕಾಗುತ್ತೆ ಅವಾಗ ವೈಲೆನ್ಸ್ ಸಖತ್ತಾಗಿದೆ. ಅಂದ್ರೆ ಒಂಥರ ಚೆನ್ನಾಗಿ ತೋರಿಸಿದ್ದಾರೆ, ಒಳ್ಳೆ ಎಂಜಾಯ್ ಮಾಡ್ಬೋದು ಆತರ, ಎಂಜಾಯ್ ಮಾಡ್ಬೋದು ಆತರ. ಈಗ ಒಂದು ಸಾಂಗು ಬರ್ತಿದೆ ಈ 17th, ಅದು ಆಲ್ಫಾ ಅಂತಾನೆ ಸಾಂಗ್ ಇದು. ಅದ್ರಲ್ಲೂ ಅಷ್ಟೇ,
ಅದ್ರಲ್ಲೊಂದು ಲೈನ್ ಇದೆ. ಅದು ರಿಲೀಸ್ ಆದ್ಮೇಲೆ ಡ್ಯಾನ್ಸು ವೈಲೆನ್ಸು ಅದ ಇದು ತರ ಇದೆ. ಓಕೆ. ಸೊ ವೈಲೆನ್ಸು ಇದೆ, ಯಾವಾಗ ಬೇಕೋ ವೈಲೆನ್ಸ್ ಆಗಿದೆ. ಅದು ಬಿಟ್ರೆ ಡ್ಯಾನ್ಸು ಇದೆ, ಮತ್ತೆ ಎಮೋಷನ್ಸ್, ಮೇನ್ ಎಮೋಷನ್ಸ್ ಸರ್. ಸಿನಿಮಾ ಕಥೆನಲ್ಲಿ ಹೋಗ್ತಿದ್ದಾಗ ಅಲ್ಲಿ ವೈಲೆನ್ಸ್ ಬೇಕು ಅನ್ಸ್ದಾಗೆ ವೈಲೆನ್ಸ್ ಇರೋದು. ಅದು ಬಿಟ್ಟು ಬೇರೆ ಸುಮ್ಮನೆ ಹೊಡಿಬಡಿ ಆ ಥರ ಇಲ್ವೇ ಇಲ್ಲ. ಒಂದು ಫ್ಯಾಮಿಲಿ ಸ್ಟೋರಿ, ಒಂದು ಕಮರ್ಷಿಯಲ್ ಮೂವಿ. ಎಸ್. ನಿಮ್ಮಿಬ್ರಿಗೂ ಈ ಪ್ರಶ್ನೆ, ಎಂಟೈರ್ ಸ್ಕ್ರಿಪ್ಟಲ್ಲಿ ಅಥವಾ ನಿಮ್ಮ ಪೋರ್ಷನ್ಸ್ಗಳಲ್ಲಿ ಎಲ್ಲ ಸೀನ್ಗಳನ್ನ ನೋಡ್ಕೊಂಡಿರ್ತೀರಾ ಬಿಫೋರ್ ಶೂಟ್ ಅಥವಾ ಸ್ಕ್ರಿಪ್ಟ್ ಬಂದಾಗ ಎಲ್ಲ ಸೀನ್ ಓದಿರ್ತೀರ, ಎಲ್ಲ ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗಿರುತ್ತೆ ನಿಮಗೆ. ಬಟ್ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸೀನ್ ಇರುತ್ತೆ, ಇದ್ರಲ್ಲಿ ನಾನು ಸ್ಕೋರ್ ಮಾಡಲೇಬೇಕು ಅಂತ ಒಂದಿರುತ್ತೆ. ಯಾವುದಾದ್ರೂ ಒಂದು ಸ್ಪೆಷಲ್ ಸೀಕ್ವೆನ್ಸ್ ಇದ್ದೇ ಇರುತ್ತೆ ಒಂದು ಸಿನಿಮಾದಲ್ಲಿ. ಆ ಥರದ್ದು ಯಾವುದಾದ್ರೂ ಒಂದು ಸೀಕ್ವೆನ್ಸು ಅದನ್ನ ಸ್ವಲ್ಪ ಹೇಳ್ಬೋದಾ? ಅವತ್ತು ಹೇಗಿರೋದು ನಿಮ್ಮ ಪ್ರಿಪ್ರೇಷನ್, ಅಥವಾ ಯಾವ ಸೀನ್ ಅದು, ಹಿಂಗೆ ಪ್ರಿಪೇರ್ ಆದ್ರಿ ಅಂತ ಯಾರು ಹೇಳ್ತೀರಾ ಫಸ್ಟ್? ನಮ್ದು ಅದೇ ಅವಾಗಲೇ ಹೇಳ್ದಂಗೆ ನಂದು ಇಂಟರ್ವಲ್ ಮೊದಲು ಹೌದಾ? ಅದು ಆ ಸೀನ್ ಇತ್ತು. ಫಸ್ಟ್ ಯಾಕಂದ್ರೆ ಡೇನೆ. first day, ಆಮೇಲೆ ಅದು ವೆರಿ ಕ್ರೂಷಿಯಲ್ ಅದೆಲ್ಲ ಇತ್ತು. ಸೊ ಅದಕ್ಕೆ ಪ್ರಿಪೇರ್ ಆಗಿದ್ವಿ. ಬಟ್ ಕರೆಕ್ಟಾಗಿ ಅನ್ಕೊಂಡಂಗೆ ಬಂದಿದ್ರಿಂದ ತುಂಬಾ ಚೆನ್ನಾಗಿದೆ. ಅದೇನಂದ್ರೆ ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಹುಡುಗಿರ್ಗೊಂದು ಟಗ್ ಆಫ್ ಅವರ್ ತರ ಇರುತ್ತೆ ಸಿಚುವೇಶನ್. ಈ ಕಡೆಯಿಂದನೂ ಡೈಲಾಗ್ಸ್, ಈ ಕಡೆ ಹೀರೋನು ಡೈಲಾಗ್ಸ್ ಎಕ್ಸ್ಟ್ರೀಮ್ ಆಗಿ ಎಲ್ಲ ಹುಡುಗರ್ನ ಸಪೋರ್ಟ್ ಮಾಡ್ಕೊಂಡು, ಈ ಕಡೆ ಹುಡುಗ ಹೇಳ್ತಾ ಇರ್ತಾನೆ, ಹುಡುಗಿ ಈ ಕಡೆ ಹೀರೋಯಿನ್ ಅವರು ಹೋಲ್ ಹುಡುಗಿರ್ದು ಸ್ಟ್ಯಾಂಡ್ ತಗೊಂಡು ಅವ್ರಿಂದ ಹೇಳ್ತಾರೆ. ಬಟ್ ಆಕ್ಚುಲ್ ಆಗಿ ನೋಡಿದ್ರೆ ಅವ್ರ ಕಡೆಯಿಂದನೂ ಕರೆಕ್ಟ್ ಇರುತ್ತೆ, ಇವ್ರ ಕಡೆಯಿಂದ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಹುಡುಗಿರ ಕರೆಕ್ಟ್ ಅಂತ, ಇವ್ರ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಕರೆಕ್ಟ್ ಅಂತ. ಸೊ ಅದು ಎಲ್ಲಾರ್ನು ಕನೆಕ್ಟ್ ಆಗೋದ್ರಿಂದ ಅದು ತುಂಬಾ ಕ್ರೂಷಿಯಲ್ ಆಗಿತ್ತು. ಸೊ ಅದು ಚೆನ್ನಾಗಿ ಬಂತು. ಅದು ನೀವು ಸಿನಿಮಾ ನೋಡಿದಾಗ ಪಕ್ಕ ಜ್ಞಾಪಕ ಬರುತ್ತೆ. ನಿಮ್ಗೆ? ನನಗೆ ಚಾಲೆಂಜಿಂಗ್ ಅಂತ ಹೇಳಲ್ಲ, ಬಟ್ ಮಹಾಂತೇಶ್ ಅವ್ರು ಗೊತ್ತಲ್ಲ, ಅವರು ಒಂದು ಪಾತ್ರ ಮಾಡಿದ್ದಾರೆ. ಓಕೆ. ಆಬ್ವಿಯಸ್ಲಿ ಕಾಮಿಡಿ ಪಾತ್ರನೇ. ಅವ್ರ ಜೊತೆ ಒಂದು ಕೆಲವಷ್ಟು ಸೀಕ್ವೆನ್ಸ್ ಇದೆ. ಅದು ಆಚೆ ಕಡೆ ಸಿನಿಮಾ ನೋಡಿದಾಗ ಹೆಂಗ್ ರೀಚ್ ಆಗುತ್ತೋ ಏನೋ ಅಂತ ಒಂದ್ ಸ್ವಲ್ಪ ಭಯ ಇತ್ತು. ಬಟ್ ಇಟ್ಸ್ ಕಮ್ ಔಟ್ ವೆರಿ ಬ್ಯೂಟಿಫುಲಿ. ಎಲ್ರು ನಗ್ತಾರೆ, ಎಲ್ರು ಎಂಜಾಯ್ ಮಾಡ್ತಾರೆ ಆ ಸೀಕ್ವೆನ್ಸ್. ಮತ್ತೆ ನಂದು ಮತ್ತೆ ಹೇಮಂತ್ ಅವ್ರದ್ದು ಒಂದು ಎಮೋಷನಲ್ ಪೋರ್ಷನ್ ಒಂದಿದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಎಮೋಷನಲ್ ಪೋರ್ಷನ್ ಅಷ್ಟೇ, ತುಂಬಾ ಇವ್ರು ಅಷ್ಟೇ, ಪರ್ಸನಲಿ ನಂದು ಅಷ್ಟೇ. ಐ ಲೈಕ್ ಬೋತ್ ಆಫ್. ಅದಂದ್ರೆ ಅದು ಮೈಂಡ್ ಇಂದ ಬರೀ ಆಕ್ಟಿಂಗ್ ಬಿಟ್ರೆ ಬೇರೆ ಎಲ್ಲ ಮರ್ತೆ ಹೋಗಿದೆ ಅದು. ಯಾಕಂದ್ರೆ ಅಳೋದು, ನಾರ್ಮಲ್ ಆಗಿ ಮಾತಾಡೋದು, ಇವ್ರ ಜೊತೆ ನಂದು ಅಂದ್ರೆ ಇರೋದೇ ಅದ್ ಜಾಸ್ತಿ ಹೇಳಕ್ ಆಗಲ್ಲ, ಅದಕ್ಕೆ ಮಾಡಕ್ ಆಗ್ತಿಲ್ಲ. ಅದು ತುಂಬಾ ನ್ಯಾಚುರಲ್ ಅನ್ಸ್ಬೇಕು. ನಂದು ಇವ್ರದ್ದು ಸಿನಿಮಾನಲ್ಲಿ ಏನಿದೆ ಅದು ತುಂಬಾ ಈಗ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಹಿಂಗಿರ್ತಾರೆ ಆರಾಮಾಗಿ, ಜಾಲಿ ಅದು ಇದೆ. ಮತ್ತೆ ಎಮೋಷನಲ್ ಫ್ರೆಂಡ್ಶಿಪ್ ಅಂತಾನೂ ಅನ್ಕೋಬಹುದು, ಲವ್ ಅಂತಾನೂ ಅನ್ಕೋಬಹುದು. ಇಟ್ಸ್ ಆಲ್ ಮಿಕ್ಸ್ ಟುಗೆದರ್. ಸೊ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಿಮ್ಗೆ ಯಾರು ಬೆಸ್ಟ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಎಂಟೈರ್ ಶೂಟಿಂಗ್ ಅಲ್ಲಿ? ಸರ್ ಎಂಟೈರ್ ಶೂಟಿಂಗ್ ಅಲ್ಲಿ ಅಂದ್ರೆ ಅದೇ ಫಸ್ಟ್ ಡೇ ಮಾಡಿದಾಗ ಎಲ್ಲರಿಗೂ ಡೌಟ್ ಇತ್ತು. ಫುಲ್ ಅದು 300 ಪೀಪಲ್ ಇದ್ರೇನೋ, ದೊಡ್ಡ ಲೊಕೇಶನ್ ಇದ್ರಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ನಾನೇನೋ ತಲೆ ಕೆಡ್ಸ್ಕೊಂಡ್ರೆ ಮಾಡಿದ್ದೆ. ಡೈರೆಕ್ಟ್ರು ಯಾರು ಇಲ್ಲ ಅನ್ಕೊಳ್ಳಿ, ತಲೆನೇ ಕೆಡ್ಸ್ಕೊಂಬಿಡಿ ಮಾಡಿ ಅಂದಿದ್ರು. ಬಟ್ ಎಲ್ಲ 300 ಜನ ಎಲ್ಲ ಇದ್ರು. ಜೂನಿಯರ್ ಆರ್ಟಿಸ್ಟ್ ಒಂದು 120 ಪೀಪಲ್ ಮೇಲೆ ಇದ್ರು. ಸೊ ಟೆಕ್ನಿಷಿಯನ್ಸ್ ಎಲ್ಲರೂ ಇದ್ರು. ಅವತ್ತು ಅದ್ ಮಾಡಿದ್ನಲ್ಲ, ಆ ಡೈಲಾಗ್ಸ್ ಎಲ್ಲ ಹೇಳಿದ್ನಲ್ಲ, ಅವಾಗ ಪ್ರತಿಯೊಬ್ರು ಅಲ್ಲಿದ್ದವ್ರು ಎಲ್ಲಾನು ಬಂದು ಹೇಳಿದ್ರು, ಇಲ್ಲ ನಾವೇನೋ ಅನ್ಕೊಂಡಿದ್ವಿ, ಇಲ್ಲ ಈಗ ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಪ್ರಿಪೇರ್ ಆಗಿದ್ರಿ ಅಂತ ಗೊತ್ತು. ವರ್ಕ್ಶಾಪ್ ಅಲ್ಲಿ ಇದ್ದವರು ಅಷ್ಟೇ, ಅವರಿಂದ ಹಿಡಿದು ಎಲ್ಲಾನು ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತೆ ಅವಿನಾಶ್ ಸರ್ಗೆ ಒಂದ್ಸಲ ಆಕ್ಷನ್ ಸೀಕ್ವೆನ್ಸ್ ಯಾವ್ದೋ ಒಂದು, ಅದೇ ಶರ್ಟ್ಲೆಸ್ ಟೀಸರ್ ಅಲ್ಲಿ ಒಂದು ಪಾರ್ಟ್ ಇದೆಲ್ಲ, ಅದಕ್ಕಿಂತ ಒಂದ್ ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್ ಇದೆ ಫೈಟ್ ಅಲ್ಲಿ. ಅದನ್ನ ನೋಡಿ ಅವಿನಾಶ್ ಸರ್ ಹೇಳಿದ್ರು, ಆಕ್ಟಿಂಗು ಎಲ್ಲ ಓಕೆ, ಎಲ್ಲ ನೋಡಿದೀವಿ, ಹೆಂಗು ಚೆನ್ನಾಗಿದೆ, ಬಟ್ ಇದ್ ನೋಡಿದ್ನಲ್ಲ ಸಖತ್ತಾಗಿದೆ. ಒಬ್ಬ ಆಕ್ಷನ್ ಹೀರೋಗೆ ಮಾಸ್ ಅಂದ್ರೆ ಅದೇ ಬೇಕಾಗಿರೋದು. ಅದೇ ಇವರು ಅದೇ ಬೇಕಾಗಿರೋದು. ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಫೈಟ್ ಅದೆಲ್ಲ ಇರ್ಬೇಕು, ಜನಕ್ಕೆ ಬೇಕಾಗಿರೋದೇ ಅದು. ಏನಾದ್ರು ಮಾಡಿ, ಬಟ್ ಲಾಸ್ಟ್ಗೆ ಮಾಸ್ ಅಪಿಯರೆನ್ಸ್ ಅದೆಲ್ಲ ಇರುತ್ತಲ್ಲ, ಫೈಟ್ ಎಲ್ಲ. ಆಕ್ಷನ್ ಸಿನಿಮಾಗಳೇ. ಒಂದ್ ಸಿನಿಮಾ ಗೆದ್ರೆ ಜನ ಯಾವತ್ತು ಲೈಫ್ ಲಾಂಗ್ ನೆನ್ಸ್ಕೊಂತಾರೆ. ಸಖತ್ತಾಗಿ ಬಂದಿದೆ ಅಂತ ಹೇಳಿದ್ರು. ಅವಾಗ ನಮ್ಗೊಂದ್ ಸ್ವಲ್ಪ ಅವರೇ ಅಂದ್ರೆ ಡೈರೆಕ್ಟ್ ಅವ್ರಿಗೆ ತೋರಿಸಿದ್ರು, ಆಗ್ತಾನೆ ನೋಡಿದೆ, ತುಂಬಾ ಚೆನ್ನಾಗಿದೆ ಅಂದ್ರು. ಎಲ್ಲರೂ ಹೇಳಿದ್ದಾರೆ ಸರ್, ಬಾಲು ಸರ್ ಆಗಿರ್ಬೋದು, ಅವ್ರು ಮೊದ್ಲಿಂದ ಹೇಳಿದ್ರು. ಅಂದ್ರೆ ಈಗ ಬಾಲು ನಾಗೇಂದ್ರ ಆರ್ಟಿಸ್ಟ್ ಅವರು, ಆಕ್ಟಿಂಗ್ದು ಅದೆಲ್ಲ ನಾವು ಇರ್ತೀವಿ ಜೊತೆಲಿ, ಏನೋ ಇಲ್ಲ ಅಂದ್ರೆ ಆನ್ ಫೇಸ್ ಹೇಳ್ತೀವಿ ನಾವು, ಆಮೇಲೆ ಅದಕ್ಕೆಲ್ಲ ಒಂದ್ ಸ್ವಲ್ಪ ನೀವು ರೆಡಿ ಇರ್ಬೇಕು. ಸರಿ ಸರ್ ಆಯ್ತು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಅಷ್ಟೇ ತುಂಬಾ ಸಕ್ಕತ್ತಾಗಿ ಬಂದಿದೆ ಅಂತ ಹೇಳಿದ್ದಾರೆ ಎಲ್ಲರೂ. ಐ ಥಿಂಕ್ ಒಂದು 4-5 ಜನ ಮೇನ್ ವಿಲನ್ ಇದಾರೆ ಅನ್ಸುತ್ತೆ. ಹೌದು,
ಅಂದ್ರೆ ಬಾಲು ನಾಗೇಂದ್ರ ಅವ್ರು ಆಗಿರ್ಬೋದು, ಕಾರ್ತಿಕ್ ಮಹೇಶ್ ಅವರು ಒನ್ ಆಫ್ ಹೌದು. ದಿ ಅಂದ್ರೆ ಅವ್ರದ್ದೊಂದು ಒಂದು ಶೇಡ್ ಆ ಥರದ್ದಿದೆ. ನಿಮ್ಮ ಪಾತ್ರನೂ ಆಲ್ಮೋಸ್ಟ್ ಸ್ವಲ್ಪ ಅದೇ ಥರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ಸಿನಿಮಾ ನೋಡಿದ್ರೆ ಅದು ಆಲ್ಫಾ ಅಂತ ಇರೋದೇ ಹೌದು. ಅದಕ್ಕೆ. ಈ ಎಲ್ಲರ ಆಲ್ಫಾ ಅಂದ್ರೇನೆ ಡಾಮಿನೆಂಟ್ ಕ್ಯಾರೆಕ್ಟರ್, ಒಂದ್ ಗ್ರೂಪ್ ಅಲ್ಲಿ ಡಾಮಿನೆಂಟ್. ಈಗ ಲಯನ್ಸ್ ದೇ ಒಂದ್ ಗ್ರೂಪ್ ಇದ್ರುನು ಲಯನ್ಸ್ ಹೌದು. ಎಲ್ಲಾನು ಡಾಮಿನೆಂಟ್. ಅದ್ರಲ್ಲಿ ಒಂದು ಯಾರು ಅನ್ನೋ ತರ, ಅದ್ರಲ್ಲಿ ಗೆದ್ದು ಬಂದವ್ರು ಯಾರು ಅನ್ನೋ ತರ. ಟೈಗರ್ಸ್ ಇದ್ರು ಆತರ ಒಂದ್ ಗ್ರೂಪ್. ಇವ್ರು ಎಲ್ಲ ಇರೋರು ಅಷ್ಟೇ. ಈಗ ನೀವು ಟೀಸರ್ ಅಲ್ಲಿ ನೋಡ್ದಂಗೆ ಬಾಲು ನಾಗೇಂದ್ರ ಅವ್ರಾಗಿರ್ಬೋದು, ರಮೇಶ್ ಚಂದ್ರ ಅವ್ರಾಗಿರ್ಬೋದು, ಅಚ್ಯುತ್ ಸರ್ ಆಗಿರ್ಬೋದು, ಮತ್ತೆ ಹೀರೋಯಿನ್ಗಳು ಆಗಿರ್ಬೋದು, ಇವ್ರದೆಲ್ಲ ಟ್ರೈಲರ್ ಅಲ್ಲಿ ಇರುತ್ತೆ. ಇವ್ರದ್ದು ಅದೇ ತರ ಕ್ಯಾರೆಕ್ಟರ್ಗಳೇ. ಒಬ್ಬೊಬ್ರು ತುಂಬಾ ಸ್ಟ್ರಾಂಗು, ಇವರು ಆ ಕಡೆ, ಇವ್ರು ಇದ್ರಲ್ಲಿ ಫುಲ್ ಸ್ಟ್ರಾಂಗು ಆಲ್ಫಾ ತರಾನೇ. ಅವರು ಇನ್ನೊಬ್ರು ಗೋಪಿಕಾ ಅನ್ನೋರು, ಅವ್ರ ಕ್ಯಾರೆಕ್ಟರ್ ಅಲ್ಲಿ ಇವ್ರು ಪೊಲೀಸ್ ಆಫೀಸರು. ಅವರು ಪೊಲೀಸ್ ಅಲ್ಲ, ಬಟ್ ಅವ್ರದೇ ಒಂದು ಕ್ಯಾರೆಕ್ಟರ್ ಅಲ್ಲಿ ಅವರು ಆಲ್ಫಾ ತರ. ಎಲ್ಲರೂ ಒಂಥರ ಸ್ಟ್ರಾಂಗ್, ಎಲ್ಲ ಕಡೆಯಿಂದ ಡಾಮಿನೆಂಟ್ಸ್. ಆಲ್ಫಾ ಅಂದ್ರೆ ಜಸ್ಟ್ ಮೇಲ್ ಮಾತ್ರ ಅಲ್ಲ, Yes, yes. ಹುಡುಗಿರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಅಷ್ಟೇ ಆಲ್ಫಾ ತರ ತೋರಿಸಿದ್ದಾರೆ ಅಂತ ಆಲ್ಫಾ ಅಂತ ಇಟ್ಟಿದ್ದೀನಿ. ಡಾಮಿನೆಂಟ್ ಇದು. Yes. ಬಟ್ ಇವ್ರ ಕ್ಯಾರೆಕ್ಟರ್ಸ್ ಇದೆಲ್ಲ ಮೇನ್ ಆಕ್ಚುಲಿ. ಅಂದ್ರೆ ಬಾಲು ಸರ್ದ್ ಆಗಿರ್ಬೋದು, ರಮೇಶ್ ಚಂದ್ರ ಸರ್, ಅಚ್ಯುತ್ ಸರ್, ಅವಿನಾಶ್ ಸರ್, ಮತ್ತೆ ಇವರು ಕಾರ್ತಿಕ್ ಮಹೇಶ್ ಅವರು, ಆಮೇಲೆ ಇವ್ರು ಇಷ್ಟು ಜನನು ಎಲ್ಲರೂ ಡಾಮಿನೆಂಟ್ಸೆ. ಇದ್ರಲ್ಲಿ ಯಾರು ಒಬ್ರು ಎಲ್ಲರಿಗೂ ಲಾಸ್ಟ್ಗೆ ಎಲ್ಲರಿಗೂ ಆಗುತ್ತೆ. ಹೇಮಂತ್ ಸುಶೀಲ್ ಅವರು, ಅವ್ರದ್ದು ಟೀಸರ್ ಅಲ್ಲಿ ಇದೆಲ್ಲ, ಎಲ್ಲರೂ ಅಷ್ಟೇ. ಅವ್ರವ್ರು ರಘು ಶಿವಮೊಗ್ಗ sir. ರಘು ಶಿವಮೊಗ್ಗ ಸರ್, ಎಲ್ಲರೂ ಅಂದ್ರೆ ಮೇನ್ ಕ್ಯಾರೆಕ್ಟರ್ಸ್ ಏನಿದೆ ಅವರೆಲ್ಲರೂ ಡಾಮಿನೆಂಟ್ಸೆ. ಎಸ್. ಅದಕ್ಕೋಸ್ಕರನೇ ಆಲ್ಫಾ ಅಂತ ಇಟ್ಟಿರೋದು. ಸ್ವಲ್ಪ ಫೆಬ್ರವರಿಗೆ ರಿಲೀಸಿಗೆ ರೆಡಿ ಇದೆ. ಆಗಲೇ ಪ್ರಮೋಷನ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ಏನು ಹೇಳ್ತೀರಾ ಆಡಿಯನ್ಸ್ಗೆ? ಏನನ್ನು ಎಕ್ಸ್ಪೆಕ್ಟ್ ಮಾಡಿ ಬರಬೇಕು? ಏನಿರುತ್ತೆ ಇದರಲ್ಲಿ ಟೇಕ್ ಅವೇ ಏನಿರುತ್ತೆ ಅಂತ? ಟೇಕ್ ಅವೇ ಅಂದರೆ ಎಲ್ಲ ಥರದ ಎಮೋಷನ್ಸು ನೋಡ್ಬೋದು. ಪ್ಲಸ್ ಬ್ಯೂಟಿಫುಲ್ ಸ್ಟಾರ್ ಕಾಸ್ಟ್ ಅಂತ ಒಂದು ಚಿತ್ರ ನಮ್ಮ ಆಲ್ಫಾ ಸಿನಿಮಾ. ಸೊ ಫೆಬ್ರವರಿ 20th ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಸಹ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಹಾಗೆ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ನಿಮ್ಮ ಸರ್, ಮೊದಲನೇ ನಮ್ಗೆ- ಸಿನಿಮಾ ಸರ್ ಎಕ್ಸೈಟ್ಮೆಂಟ್ ತುಂಬ ಇರುತ್ತೆ, ಒಂದು ನರ್ವಸ್ನೆಸ್ ಇರುತ್ತೆ. ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ. ಸೊ ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ಸರ್, ನಾನು ಆಡಿಯನ್ಸ್ಗೆ ಏನು ಹೇಳ್ತೀನಿ ಅಂದ್ರೆ, ಫಸ್ಟು ಈಗ ಜನರಲ್ ಆಗಿ ಮಾತಾಡುವಾಗ ರಿಯಾಲಿಟಿಗೆ ಬಂದು ಎಲ್ಲರೂ ಹೇಳೋದಿದೆ, ನಾವು ಸಿನಿಮಾ ತುಂಬಾ ಕಷ್ಟ ಬಿದ್ದಿದ್ವಿ, ಎಲ್ಲರೂ ಪಾಪ ಕಷ್ಟ ಬಿದ್ದೆ ತೆಗೆಯೋದು, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ನೋಡಿ ಅಂತ. ನಾನು ಅದ್ರಲ್ಲಿ ಆ್ಯಡ್ ಮಾಡೋದೇನು ಅಂದ್ರೆ, ಕನ್ನಡ ಇಂಡಸ್ಟ್ರಿಗೆ ಹೊಸಬ್ರು ಬೇಕು, ಹೊಸ ಹೀರೋಗಳು ಬೇಕು. ಹೀರೋಗಳು ಅಂದ್ರೆ ತುಂಬಾ ಕಡಿಮೆ ಜನ ಇದ್ದಾರೆ. ಇನ್ನು ಸಿನಿಮಾಗಳು ಜಾಸ್ತಿ ಬೇಕು. ಹೌದು. ಕಂಪೇರ್ ಟು ಅದರ್ ಇಂಡಸ್ಟ್ರಿ ಸಿನಿಮಾಗಳು ಜಾಸ್ತಿ ಬೇಕು. ಎಂಟರ್ಟೈನ್ಮೆಂಟು ಚೆನ್ನಾಗಿರೋ ಸಿನಿಮಾಗಳು ಬೇಕು, ಕ್ವಾಲಿಟಿ ಬೇಕು, ಕಂಟೆಂಟ್ ಬೇಕು. ಹೊಸ ಹೀರೋಗೆ ಇವರು ಒಳ್ಳೆ ಕತೆ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಎಕ್ಸ್ಟ್ರಾಡಿನರಿಯಾಗಿ ಕತೆ ಇದೆ. ಈಗ ನಾನು ಹೇಳೋದಕ್ಕೆ ಬ್ಯಾಕಪ್ ಅಂದರೆ, ನೀವು ಟೀಸರ್ ನೋಡಿದ್ದೀರಾ, ಟೀಸರ್ ನೋಡಿ. ಸಾಂಗ್ ಒಂದು ರಿಲೀಸ್ ಆಗಿದೆ. ಈ 17th ಒಂದು ಸಾಂಗ್ ರಿಲೀಸ್ ಆಗುತ್ತೆ. ಮತ್ತೆ ಅದೇ ಥರ ಸಾಂಗ್ಸ್ ರಿಲೀಸ್ ಮಾಡ್ತೀವಿ. ಫೆಬ್ರವರಿ 8th ಟ್ರೈಲರ್ ಮೋಸ್ಟ್ಲಿ ಇದೆ. ಅದನ್ನು ಕನ್ಫರ್ಮ್ ಆಗಿ ಡೇಟ್ ಹೇಳ್ತೀವಿ. ಓಕೆ. ಫೆಬ್ 20th ರಿಲೀಸ್ ಇದೆ. ಸೊ ನಿಮ್ಗೆ ಫೆಬ್ 8th ವರ್ಗು ಎಲ್ಲ ಕಂಟೆಂಟ್ ನೋಡಿ, ಟೀಸರ್ ನೋಡಿ, ಸಾಂಗ್ಸ್ ನೋಡಿ. ಜನಕ್ಕೆ ನಾನು ಹೇಳೋದು, ಹೌದು, ಟೀಸರು, ನಿಜ. ಸಾಂಗ್ಸು ಮತ್ತೆ ಟ್ರೈಲರು ನೀವು ಅಷ್ಟು ನೋಡಿ. ಅದಾದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಹೊಸಬ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತಾನೆ ಕೇಳೋದು ನಮ್ಮ ಕನ್ನಡಿಗರು. ಹೌದು. ಕನ್ನಡ ಜನಕ್ಕೆ, ಕನ್ನಡ ಸಿನಿಮಾಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತಾನೆ ಕೇಳ್ಕೊಳೋದು. ಬಟ್ ಸಪೋರ್ಟ್ ಮಾಡೋದ್ರ ಜೊತೆಗೆ ನಾನು ಏನು ಹೇಳ್ತೀರೋ ಅಂದ್ರೆ, ಯಾಕೆ ಸಪೋರ್ಟ್ ಮಾಡಬೇಕು ಅನ್ನೋದಕ್ಕೆ ನೀವು ಟೀಸರ್ ನೋಡಿ ಏನು ಎಫರ್ಟ್ಸ್ ಬೇಕು ಒಬ್ಬ ಹೀರೋ ಕಮರ್ಷಿಯಲ್ ಇದಕ್ಕೆ ಮಾಡೋಕ್ಕೆ ಎಲ್ಲನೂ ಮಾಡಿದ್ದಾರೆ. ಹೀರೋಯಿನ್ಗಳು ಅಷ್ಟೇ, ಡೈರೆಕ್ಟ್ರು ಅಷ್ಟೇ, ಆ್ಯಕ್ಟ್ರಸ್ಸು ಅಷ್ಟೇ. ತುಂಬ ಪ್ಯಾಷನೇಟ್ ಆಗಿ ಇದು ಒಂದು ಸಿನಿಮಾನಲ್ಲಿ 100% ಗೆಲ್ಲಬೇಕು ಅಂತಾನೆ ತುಂಬ ಇಷ್ಟಪಟ್ಟು ಮಾಡಿರೋ ಸಿನಿಮಾ. ಜಿನ್ಯೂನ್ ಎಫರ್ಟ್ ಸರ್, ಎಸ್. ಜಿನ್ಯೂನ್ ಎಫರ್ಟ್ಸು. ಸೊ ಅದೇ ಟೀಸರ್ ನೋಡಿದಾಗ, ಸಾಂಗ್ ನೋಡಿದಾಗ ನೀವೇ ನೋಡಿದ್ದೀರಾ, ಹೌದು. ನೀವು ಹೇಳಿದ್ರಿ ರೆಸ್ಪಾನ್ಸು. ಸೊ ಅದು ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನೀವು ಒಬ್ಬರೇ ನೋಡೋದ್ರ ಜೊತೆಗೆ ಒಂದು 10 ಜನಕ್ಕೆ ಅದನ್ನ ಶೇರ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ಆಲ್ಫಾ ಟೀಮ್ಗೆ ಮತ್ತು ನಿಮಗೂ ಕೂಡ. ಥ್ಯಾಂಕ್ ಯು. ನೀವು ಹೇಳ್ದಂಗೆ ಎಲ್ಲರೂ ಆಲ್ಫಾಗಳ ಥರನೇ ಇರಿ ಸಿನಿಮಾದಲ್ಲೂ ಕೂಡ, ರಿಯಲ್ ಲೈಫಲ್ಲೂ ಕೂಡ ಅದೇ ಡಾಮಿನೇಷನ್ ಮುಂದುವರಿಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮತ್ತೆ ಏನಂದ್ರೆ ಸರ್, ಈಗ ಜನಕ್ಕೆ ನಾನು ಹೇಳೋದು, ಇಷ್ಟು ಎಫರ್ಟ್ ಹಾಕಿ ಮಾಡಿದೀವಿ ಅಂದ್ರೆ ಏನು, ಎಲ್ಲಾನು ಓವರ್ಕಮ್ ಮಾಡ್ಕೊಂಡು ನಮ್ಮ ಇಂಡಸ್ಟ್ರಿಗೆ ಈ ಬಜೆಟ್ ಆಗಿರ್ಬೋದು, ಹೊಸಬ್ರ ಮೇಲೆ ಈಗ ಆಲ್ರೆಡಿ ಕನ್ನಡ ಸಿನಿಮಾ ಅಂದ್ರೆ ಒಂಥರ ಬೇಡ ಬಿಡು ನೋಡೋಣ, ರಿವ್ಯೂಸ್ ಎಲ್ಲ ಬರಲಿ, ಯಾವಾಗಲೂ ನೋಡೋಣ, ಟಿವಿನಲ್ಲಿ ತುಂಬಾ ಚೆನ್ನಾಗಿರೋ ನೋಡೋಣ. ಅದು ನಾವು ಆಸ್ ಅ ಇಂಡಸ್ಟ್ರಿ ಒಂದು ಸ್ವಲ್ಪ ಹೆಸರು ಕೆಡಿಸ್ಕೊಂಡಿದೀವಿ ಕಂಪೇರ್ ಟು ಅದರ್. ಯಾಕೆ ಎಲ್ಲ ಬೇರೆ ಲ್ಯಾಂಗ್ವೇಜಸ್ ನೋಡ್ತಾ ಇರೋದು ಅನ್ನೋದಕ್ಕೆ ಅದೊಂದು ಕಾರಣ. ಅವ್ರದ್ದು ಜಾಸ್ತಿ ಕಂಟೆಂಟ್ ಅಂದ್ರೆ ನಂಬರ್ ಆಫ್ ಫಿಲ್ಮ್ಸು ಜಾಸ್ತಿ ಇದೆ, ನಂಬರ್ ಆಫ್ ಹೀರೋಸು, ನಂಬರ್ ಆಫ್ ಟೆಕ್ನಿಷಿಯನ್ ಎಲ್ಲಾನು ಜಾಸ್ತಿ ಇದೆ.
ಸೊ ಅವ್ರದ್ದು ಕಾಂಪಿಟೇಷನ್ ಆಗಿ ಈಗ ಕನ್ನಡ ಸಿನಿಮಾ ಅಂದ್ರೇನೆ ಒಂದ್ ಸ್ವಲ್ಪ ನಾನು ಇದ್ರಲ್ಲೂ ಹೇಳಿದ್ದೆ ಇದ್ರ ಲಾಂಚ್ ಅಲ್ಲಿ ಕನ್ನಡ ಸಿನಿಮಾ ಅಂದ್ರೇನೆ ಬಿಡು ಅನ್ನೋ ತರ ಇರುತ್ತೆ. ಅದ್ರಲ್ಲೂ ಹೊಸಬ್ರದಂದ್ರೆ ಇದ್ದಿದ್ದು ಏನ್ ಮಾಡಿರ್ತಾರೆ ಬಿಡು ಅನ್ನೋ ತರ ಇದೆ. ದಯವಿಟ್ಟು ಟೀಸರ್ ನೋಡಿ ಅದಾದ್ಮೇಲೆ ಸಾಂಗ್ ನೋಡಿ. ನಿಮ್ಗೆ ಇಷ್ಟ ಆದ್ರೆ ನೀವು ಅದನ್ನ ಒಂದ್ 10 ಜನಕ್ಕೆ ದಯವಿಟ್ಟು ಶೇರ್ ಮಾಡಿ. ಫಸ್ಟ್ ಅದು ಜನಕ್ಕೆ ಗೊತ್ತಾದವರೆಲ್ಲಾನು ಪಾಸಿಟಿವ್ ಹೇಳಿದ್ದಾರೆ. ನೀವು ಒಂದ್ಸಲ ನೋಡಿ, ನಿಮ್ಗೆ ಇಷ್ಟ ಆದ್ರೆ 100% ಅದನ್ನ ದಯವಿಟ್ಟು ಶೇರ್ ಮಾಡಿ. ಶೇರ್ ಮಾಡಿದಾಗ ಅವರೇ ಬಂದು ನೋಡ್ತಾರೆ ಅಂತ ನನ್ನ ಆಲ್ರೆಡಿ ಐ ಅನಿಸಿಕೆ. ಥಿಂಕ್ 2 ಮಿಲಿಯನ್ ವ್ಯೂಸ್ ಹೌದು, ಹೌದು. ಆಗಿದೆ ನಮ್ದು. ವ್ಯೂಸ್, ಹಾ. ರೆಸ್ಪಾನ್ಸ್, ಕಮೆಂಟ್ಸ್ ಎಲ್ಲ ತುಂಬಾನೇ ಒಳ್ಳೊಳ್ಳೆ ಅದ್ಭುತವಾಗಿ reviews ಸೋಷಿಯಲ್ ಬರ್ತಾ ಮೀಡಿಯಾ ಇದೆ. ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಎಲ್ಲರೂ ಅಷ್ಟೇ ಸರ್. ಮ್ಯೂಸಿಕ್ ಡೈರೆಕ್ಟರ್ಗೆ ಸುಮಾರು ಜನ ಫೋನ್ ಮಾಡಿ ಹೇಳಿದ್ದಾರೆ, ಮ್ಯೂಸಿಕ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಡ್ಯಾನ್ಸ್ ಬೇರೆ ಚೆನ್ನಾಗಿ ಮಾಡಿದ್ದಾರೆ ಅಂತೆಲ್ಲ. ಟೀಸರ್ದಂತೂ ದೊಡ್ಡ ಸಿನಿಮಾಕ್ಕೆ ಕಂಪೇರ್ ಮಾಡ್ಬೋದು ಹೌದು. ಅಂತ ಎಲ್ಲರೂ ಹೇಳಿದ್ದಾರೆ. ನೀವು ನಮಗ್ ಬಂದಿರೋ ರೆಸ್ಪಾನ್ಸ್, ಹೌದು, ನಿಜ. ಸೊ ಅದರಿಂದ ಎಲ್ಲ ಪಾಸಿಟಿವ್ ಇದೆ ಸರ್. ನಂಬರ್ ಆಫ್ ಪೀಪಲ್ಗೆ ಜಾಸ್ತಿ ಗೊತ್ತಾಗಬೇಕು, ಜನಕ್ಕೆ ಜಾಸ್ತಿ ಗೊತ್ತಾಗಬೇಕು. ಎಷ್ಟೊಂದು ಜನಕ್ಕೆ ಇನ್ನೂ ರೀಚ್ ಆಗೋದು ಇನ್ನೂ ನಮ್ಗೆ ಹೌದು. ಚೆನ್ನಾಗಿ ಆಗಿದೆ, ಬಟ್ ಇನ್ನೂ ಜಾಸ್ತಿ ಜನಕ್ಕೆ ಗೊತ್ತಾಗ್ಲಿ ಅಂತ. ಗೊತ್ತಾದಾಗ 100% ಇಲ್ಲ ಈ ಸಿನಿಮಾಲಿ ಏನೋ ಇದೆ ಅಂತ ಥಿಯೇಟರ್ಗೆ ತರೋಷ್ಟವರೆಗೂ ಇದೆ. ಯಾರು ಟೀಸರ್ ಸಾಂಗ್ ನೋಡಿದ್ರೆ ಹೌದು, ಅವ್ರು ಥಿಯೇಟರ್ಗೆ ಬಂದೇ ಬರ್ತಾರೆ. ಟ್ರೈಲರ್ ನೋಡಿದ್ರಂತೂ 100% ಹ್ಮ್. ನಾನು ಅದು ಗ್ಯಾರಂಟಿ ಹೌದು. ಜನ ಟೀಸರ್ ಬರ್ತಾರೆ. ಇನ್ನ ಯಾಕಂದ್ರೆ ಡಬ್ಬಿಂಗ್ ಟೇಬಲ್ ನಾನ್ ನೋಡಿ ಒಂದ್ 2-3 ಟೈಮ್ಸ್ ಇನ್ನೊಂದ್ಸಲ ಹಾಕಿ ಅಂತ ಹೇಳಿ ನೋಡಿದ್ದೀನಿ. Okay. ತುಂಬಾನೇ ಚೆನ್ನಾಗಿ ಬಂದಿದೆ. ಸುಮ್ನೆ ಹೇಳಕ್ಕಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಆ, ಖಂಡಿತವಾಗ್ಲೂ ನೋಡ್ತಾರೆ ಅಂತ ನಾನು Yes. ಅನ್ಕೊಂಡಿದ್ದೀನಿ. ನಮ್ದು ಏನಂದ್ರೆ ಸರ್, Disappoint ಎಲ್ಲರೂ ಅಂತೂ ಆಗಲ್ಲ. Yes. ಎಲ್ಲರೂ ಹೇಳ್ತಾರೆ, ಬಟ್ ಎಲ್ಲಾ ಸಿನಿಮಾಗಳದ್ದು ಹೇಳ್ತಾರಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನೀವು ನಮ್ದು ಕಾನ್ಫಿಡೆನ್ಸ್ ಇರೋದೇ ಕಂಟೆಂಟ್ ಮೇಲೆ. ಟೀಸರ್ ನೋಡಿ, ಸಾಂಗ್ಸ್ ನೋಡಿ, ಪೋಸ್ಟರ್ ನೋಡಿ, ಯಾವ್ದ್ರಲ್ಲಾದ್ರೂ ಎಲ್ಲಾದ್ರಲ್ಲೂ ಆನ್ ಪಾಯಿಂಟ್ ತರಬೇಕು ಅಂತಾನೆ ಮಾಡಿದೀವಿ. ಸೊ ಅದರಿಂದ ಅದ್ ನೋಡಿದ್ದಾದ್ಮೇಲೆ ನೀವು ಶೇರ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ.